ಯಪ್ಪ ಶಿವಣಿ ಏನು ಬಿಸಿಲೈತ್ರಿ. ಇಂಥ ಬಿಸಿಲೊಳಗೆ ನಮ್ಮ ಶರೀರಕ್ಕೆ ತಂಪು ಬೇಕು ಅನ್ಸತ್ತೆ ನೋಡ್ರಿ. ಆ ತಂಪಿಗೆ ಮೊಸರೋಡ ಭಾರಿ ನೋಡ್ರಿ. ನಮಸ್ಕಾರ ಸ್ನೇಹಿತರೆ, ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಮೊಸರೋಡ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು ತಪ್ಪದೆ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಂಥ ಸ್ನೇಹಿತರೆ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ಉದ್ದಿನ ಬೇಳೆಯ ಮೊಸರು ವಡ ಅಥವಾ ಇದಕ್ಕೆ ದೈ ವಡ ಅಂತ ಕರೀತಾರೆ. ಇದನ್ನು ಈಗ ಉದ್ದಿನ ಬೇಳೆಯನ್ನು ಸುಮಾರು 5 ರಿಂದ 6 ಗಂಟೆ ಕಾಲ ನೆನೆ ಇಟ್ಟಿರ್ತೇನೆ ಮತ್ತು ಚೆನ್ನಾಗಿ 3 ರಿಂದ 4 ಸಲ ತೊಳೆದು ಒಳಗಿರುವಂಥ ಎಲ್ಲವೂ ಹೋಗಿ ಉದ್ದಿನ ಬೇಳೆ ಬೆಳ್ಳಗಾಗಿ ಕಾಣಬೇಕು. ಈ ಸಂಪೂರ್ಣವಾಗಿ ನೆನೆದ ಉದ್ದಿನ ಬೇಳೆಯನ್ನು ಮಿಕ್ಸಿಗೆ ಹಾಕುತ್ತೇನೆ. ಮಿಕ್ಸಿಗೆ ಹಾಕುವಾಗ ನೀರು ಎಷ್ಟು ಅವಶ್ಯಕತೆಯೋ ಅಷ್ಟೇ ಬೇಕಾದಷ್ಟು ಸ್ವಲ್ಪ ನೀರು ಹಾಕುತ್ತಾ ಮಿಕ್ಸಿ ನೋಡ್ತಾ ಹೋಗ್ಬೇಕು. ಸಂಪೂರ್ಣ ನೈಸಾಗಿ ಇದು ಮಿಕ್ಸಿ ಆಗಬೇಕು. ಮೊಸರಿನ ಉದ್ದಿನ ವಡ ಮಾಡಲು ಉದ್ದಿನ ಬೇಳೆಯನ್ನು ಸಣ್ಣಗಾಗಿ ನುಣ್ಣಗಾಗಿ ಮಿಕ್ಸರ್ಗೆ ಹಾಕಿರ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿದೆ. ಮತ್ತು ನಾವು ಮಿಕ್ಸರ್ ಮಾಡುವಾಗ ಎಷ್ಟು ಅವಶ್ಯಕತೆಯೋ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕುತ್ತಾ ಹೋಗಬೇಕು. ಭಾಳ ಅಳಸಾಗಬಾರ್ದು, ಅದು ಮಂದಗಾಗಿರಬೇಕು. ಅಳಸಾದಾಗ ಅದಕ್ಕೆ ನಮಗೆ ಉದ್ದಿನ ವಡ ಮಾಡಲು ತೊಂದರೆ ಆಗ್ತದೆ. ಈಗ ನೋಡಿರಿ, ಈಗ ಅದಕ್ಕೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ. ನೋಡಿ ಉಪ್ಪು, ಆಮೇಲೆ ಮುಂದೆ ಶುಂಠಿ, ಹಸಿ ಶುಂಠಿಯನ್ನು ಈಗ ಕುಟ್ಟಿಟ್ಟಿದ್ದೇನೆ, ಅದನ್ನು ಈಗ ಹಾಕುತ್ತಿದ್ದೇನೆ. ಇದು ಅಜವಾನ, ಜೀರಿಗೆ ಒಂದು 2 ಚಮಚದಷ್ಟು ಜೀರಿಗೆ ಹಾಕುತ್ತೇನೆ. ಇದರಿಂದ ಕಂಪು ಬರ್ತದೆ ಜೀರಿಗೆ. ಮತ್ತು ಇದು ದೇಹಕ್ಕೆ ಅಗದಿ ಉತ್ತಮವಾದದ್ದು. ಹಸಿ ಅಲ್ಲ ಮತ್ತು ಇದು ಅಜವಾನ ಕೂಡ ಇದು ನಮಗೆ ದೇಹಕ್ಕೆ ಅಗದಿ ಉತ್ತಮವಾದದ್ದು. ಆದ್ದರಿಂದ ಸ್ವಲ್ಪ ಅಜವಾನ ಹಾಕುವಾಗ ಸ್ವಲ್ಪ ತಿಕ್ಕಿ ಹಾಕಬೇಕು, ಅಂದರೆ ಅದರ ಕಂಪು ಕೊಡ್ತದೆ, ವಾಸನೆ ಚಲೋ ಆಗಿ ಬರ್ತದೆ. ಈಗ ಸಣ್ಣಗಾಗಿ ಹೆಚ್ಚಿದ 2 ರಿಂದ 3 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಕುತ್ತೇನೆ. ಅದೇ ರೀತಿ ಈಗ ಹಸಿ ಕೊಬ್ಬರಿ ತೆಳ್ಳಗಾಗಿ ಸಣ್ಣ ಪೀಸ್ ಮಾಡಿ ಇಟ್ಟಿದ್ದನ್ನು ಅದನ್ನು ಕೂಡ ಇದಕ್ಕೆ ಹಾಕುತ್ತಿದ್ದೇನೆ. ಈಗ ನೋಡಿ, ಈ ಕರಿಬೇವು ಸೊಪ್ಪು ಇದನ್ನು ಸ್ವಲ್ಪ ಹಾಕುತ್ತೇನೆ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕುತ್ತೇನೆ, ಸ್ವಲ್ಪ ಇದು ಬರುವಂತೆ. ಈಗ ಇದಕ್ಕೆ ಬೇಕಾಗುವಂಥ ಇಷ್ಟ ಪದಾರ್ಥಗಳನ್ನು ಹಾಕಿರ್ತೇನೆ. ಇನ್ನು ಸರಿಯಾಗಿ ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು, ಅಷ್ಟು ಚೆನ್ನಾಗಿ ಕೂಡಬೇಕದು. ಈಗ ಹಾಕಿದ ಪದಾರ್ಥಗಳೆಲ್ಲ ನೋಡಿ ಎಷ್ಟು ಇದು ಅದ, ಹಿಟ್ಟು ಗಟ್ಟಿ ಇದೆ. ಈ ರೀತಿ ಹದ ಬರುವ ಹಾಗೆ ಉದ್ದಿನ ಬೇಳೆಯನ್ನು ರುಬ್ಬಿಕೊಳ್ಳಬೇಕು. ಮತ್ತು ರುಬ್ಬುವಾಗ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ತೇವೆ. ಈಗ ಸ್ವಲ್ಪ ನೋಡಿರಿ, ನಮಗೆ ಇದು ಅಕ್ಕಿ ಹಿಟ್ಟನ್ನು ಹಾಕುತ್ತೇವೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಹಿಟ್ಟು ಆಳಕ್ಕಾಗಿದ್ದರೆ ಅದನ್ನು ಒಂದು ಹತೋಟಿಗೆ ತರುತ್ತದೆ. ಅದೇ ಪ್ರಕಾರ ಅಕ್ಕಿ ಹಿಟ್ಟಿನಿಂದ ಉದ್ದಿನ ವಡವು ಸ್ವಲ್ಪ ಗರಿಗರಿಯಾಗಿ ಬರುತ್ತವೆ. ಆದ್ದರಿಂದ ಅದಕ್ಕೆ ನಮ್ಗೆ ಎಷ್ಟು ಅವಶ್ಯಕತೆಯೋ ಅಷ್ಟೇ ಅಕ್ಕಿ ಹಿಟ್ಟನ್ನು ಅದನ್ನು ಮಿಶ್ರಣ ಮಾಡಬೇಕು. ನೋಡಿ ವೀಕ್ಷಕರೇ, ಇದು ಚೆನ್ನಾಗಿ ಮಿಶ್ರಣ ಆಗಿದೆ. ಆದ್ದರಿಂದ ಇದನ್ನೇನು ಮಾಡ್ತೀನಿ, ಒಂದು 10 ನಿಮಿಷ ಮುಚ್ಚಿಡುತ್ತೇನೆ. ಅಲ್ಲಿವರೆಗೆ ಇದಕ್ಕೆ ಬೇಕಾಗುವಂಥ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಳುತ್ತೇನೆ. ನೋಡಿ ವೀಕ್ಷಕರೇ, ಈಗ ಮನೆಯಲ್ಲಿ ಮಾಡಿದಂಥ ಮೊಸರು, ಗಟ್ಟಿ ಮೊಸರಿದೆ. ಇದು ತಂಪಾದ ಮೊಸರು. ಇದನ್ನು ನಾವೇನು ಮಾಡ್ತೀವಿ, ಈಗ ಮೊಸರು ವಡಕ್ಕೆ ಮೊಸರನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಈಗ ಅದಕ್ಕೆ ಸ್ವಲ್ಪ ಹಾಲು ಹಾಕುತ್ತೇವೆ. ಹಾಲು ಯಾಕೆ ಹಾಕ್ಬೇಕಂದ್ರೆ ಮೊಸರು ಒಂದು ಸಲ ಹುಳಿಯಿದ್ದು ಕೂಡ ಅದು ಕಂಟ್ರೋಲ್ ಮಾಡ್ತದೆ. ಆಮೇಲೆ ಅದು ಹಾಲು ಹಾಕೋದ್ರಿಂದ ಇದು ಟೇಸ್ಟ್ ಬರ್ತದೆ. ಆದ್ದರಿಂದ ಏನೈತಿ, ನಾವು ಇದಕ್ಕೆ ಮೊಸರು ಮತ್ತು ಹಾಲು ಮಿಕ್ಸ್ ಮಾಡ್ತೀವಿ. ಚೆನ್ನಾಗಿ ಅದನ್ನು ಎರಡು ಮಂದಗಾಗಬೇಕು. ಹಾಲು ಮತ್ತು ಮೊಸರು ಕೂಡುವವರೆಗೆ ಗರಗರನೆ ತಿರುಗಬೇಕು. ತಿರುವಿ ಅದು ಮಂದಾಗಬೇಕು. ನೋಡಿ ಸ್ನೇಹಿತರೆ, ಇನ್ನೂ ಸ್ವಲ್ಪ ಮೊಸರು ಬೇಕನ್ನಿಸುತ್ತದೆ. ಆದ್ದರಿಂದ ಇನ್ನೂ ಸ್ವಲ್ಪ ಮೊಸರು, ಹಾಲು ಹಾಕಿ ಚೆನ್ನಾಗಿ ಅದನ್ನು
ಮಿಶ್ರಣ ಮಾಡ್ತೇನೆ. ಅದು ನೋಡಿರಿ ಯಾವ ರೀತಿಯಾಗಿ ಅದು ಅಂದರೆ ಈಗ ನಮ್ಗೆ ಇನ್ನೂ ಮೊಸರು ಮತ್ತು ಹಾಲು ಅವಶ್ಯಕತೆ ಅನಿಸಿತ್ತು. ಆದ್ದರಿಂದ ನಾವು ಮೊಸರು ಹಾಲು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಮೊಸರಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇವೆ. ಆಮೇಲೆ ಬೇಕಾದ್ರೆ ಮತ್ತು ಉಪ್ಪು ಕಡಿಮೆ ಆದರೆ ನೋಡ್ಕೊಂಡು ಹಾಕ್ಬೋದು. ನೋಡಿ ವೀಕ್ಷಕರೇ, ಸಕ್ಕರೆ ಕೂಡ ಹಾಕುತ್ತೆ. ಯಾಕಂದ್ರೆ ಈ ಮೊಸರಿನಲ್ಲಿ ಎರಡು ಕಂಡು ಬರಬೇಕು, ಹುಳಿ ರುಚಿ ಅಂದರೆ ಅದೊಂಥರ ಟೇಸ್ಟ್ ಆಗ್ತದೆ. ಆದ್ದರಿಂದ ಸ್ವಲ್ಪ ಹುಳಿ ರುಚಿ ಬರಿಸೋಲಾಗಿ ಸಕ್ಕರೆ ಹಾಕ್ತದೆ. ಆ ಸಕ್ಕರೆ ಹಾಕಿ ಚೆನ್ನಾಗಿ ತಯಾರಿಸ್ಬೇಕು. ನೋಡಿ ಸ್ನೇಹಿತರೆ, ಈಗ ದಹಿ ವಡೆ ಮಾಡಲು, ಮೊಸರು ವಡೆ ಮಾಡಲು ಮೊಸರು ಚೆನ್ನಾಗಿ ಮಿಶ್ರಣಾಗಿ ಹದ ಆಗಿದೆ. ಈಗ ಇದನ್ನು ಬದಿಗಿಟ್ಟು ಇದಕ್ಕೆ ಬೇಕಾಗುವ ಒಗ್ಗರಣೆಯನ್ನು ತಯಾರು ಮಾಡೋಣ. ನೋಡಿ ವೀಕ್ಷಕರೇ, ಈಗ ಬರ್ಸನ್ ಆನ್ ಮಾಡಿದ್ದೀನಿ, ಸಣ್ಣಾಗಿ ಇಟ್ಟಿದ್ದೀನಿ ಬರ್ಸನ್ನ. ಈಗ ಎಣ್ಣೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, 1-2 ಟೀ ಸ್ಪೂನ್ ಆಗ್ತದೆ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಸಾಸಿವೆ ಹಾಕುತ್ತೇನೆ. ಆಮೇಲೆ ಜೀರಿಗೆನೂ ಕೂಡ ಒಂದು ಸ್ವಲ್ಪ 2 ಸ್ಪೂನ್ ಜೀರಿಗೆ ಹಾಕುತ್ತೇನೆ. ಈಗ ಕಡಲೆಬೇಳೆ ಸ್ವಲ್ಪ ಹಾಕಿದ್ದೇನೆ. ಅದೇ ರೀತಿ ಉದ್ದಿನಬೇಳೆ ಕೂಡ ಹಾಕುತ್ತೇನೆ. ನೋಡಿರಿ, ಇವು ಉದ್ದಿನಬೇಳೆ ಕಡಲೆಬೇಳೆ ಕಲರ್ ಬರಬೇಕು, ಆದರೆ ಹೊತ್ತಬಾರ್ದು. ಇದು ಮಾತ್ರ ಭಾಳ ಒಗ್ಗರಣೆಗೆ ಲಕ್ಷ ಇಡಬೇಕಾದ್ರು. ಕರಿಬೇವು ಹಾಕ್ತೇನೆ. ನೋಡಿ ಕರಿಬೇವು, ಉದ್ದಿನಬೇಳೆ ಕಡಲೆಬೇಳೆ ಹತ್ತಿದ್ರೆ ಒಗ್ಗರಣೆ ಫೇಲ್ ಆಗ್ತದೆ. ಆದ ರೀತಿ ಈಗ ಬಿಳಿ ಎಳ್ಳು ಹಾಕ್ತೀನಿ ನೋಡಿರಿ. ಈ ಎಲ್ಲ ಹಾಕೋದ್ರಿಂದ ಭಾರಿ ಕಂಪು ಕೊಡ್ತದೆ, ಒಗ್ಗರಣೆ ಭಾರಿ ರುಚಿ ಆಗ್ತದೆ. ಅದೇ ರೀತಿ ಸ್ವಲ್ಪ ಹಿಂಗ, ಅದಕ್ಕೆ ಬೇಕಾದ ಸ್ವಲ್ಪ ಹಿಂಗೆ ಹಾಕ್ತಿದ್ದೇನೆ, ಸ್ವಲ್ಪ ಪ್ರಮಾಣ ಹಿಂಗ. ಈಗ ನೋಡ್ರಿ, ಈಗ ಇದಕ್ಕೆ ಬಾದಾಮನ್ನು ನಾವು ಸಣ್ಣ ಪೀಸ್ ಮಾಡಿದ್ದೀವಿ, ಅದನ್ನು ಕೂಡ ಈ ಒಗ್ಗರಣೆಯಲ್ಲಿ ಹಾಕಿಬಿಟ್ಟಿದ್ವಿ. ಆದರೆ ಇದು ಕೂಡ ಫ್ರೈ ಆಗೋಗ್ಬಿಡ್ತದೆ. ಇದು ಏನು ಕಾಜು ಸಣ್ಣ ಪೀಸ್ ಮಾಡಿದ್ವಿ, ಇದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಿ ಅಷ್ಟು ಕೂಡಿಸಿ ಇದು ಕಲರ್ ಬರಬೇಕು. ಕಲರ್ ಬರುವವರೆಗೆ ಮಂದ ಉರಿಯಲ್ಲಿಟ್ಟು ಹುರಿತಾ ಇರಬೇಕು. ನೋಡಿ ವೀಕ್ಷಕರೇ, ಈಗ ಬ್ಯಾಡಗಿ ಮೆಣಸಿಕಾಯಿ ಕಲರ್ ಬಡಿಸೋಲೆ ಒಗ್ಗರಣೆಗೆ 2 ಬ್ಯಾಡಗಿ ಮೆಣಸಿಕಾಯಿ ಹಾಕಿರ್ತೇನೆ. ಚೆನ್ನಾಗಿದೆ, ಫ್ರೈ ಆಗಿದೆ. ವೀಕ್ಷಕರು, ಚೆನ್ನಾಗಿ ಕಲರ್ ಬಂದಿದೆ. ಇದು ಒಗ್ಗರಣೆ ರೆಡಿ ಆಗಿದೆ. ಇದು ತಣ್ಣಗಾಗಬೇಕು, ಒಂದು 10 ನಿಮಿಷ ತಣ್ಣಗಾವ್ರಿಗೆ ಬಿಟ್ಟು ಬಿಡೋದು. ಈ ಮೊದಲು ಮಾಡಿಟ್ಟಂಥ ಒಗ್ಗರಣೆ ಪೂರ್ಣ ತಣ್ಣಗಾಗೈತಿ. ಈಗ ಇದನ್ನು ಏನು ಮಾಡ್ತೀನಿ ನೋಡ್ರಿ, ಈ ಮೊಸರಿಗೆ ಹಾಕಿ ಚೆನ್ನಾಗಿ ಕಾಯಿಸ್ತೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುತ್ತೇನೆ. ಚೆನ್ನಾಗಿ ಮಿಶ್ರಣ ಆಗಬೇಕು. ಹಿಟ್ಟು ಚೆನ್ನಾಗಿ ಹದವಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕುತ್ತೇನೆ. ನೋಡಿ ಚೆನ್ನಾಗಿ ಹದವಾಗಿದೆ. ಮುಚ್ಚಿಟ್ಟಿದ್ದೀನಿ ಎಷ್ಟೊತ್ತನ, ಈಗ ಅದು ನೆನೆದು ಮತ್ತಷ್ಟು ಹದವಾಗಿದೆ. ನೋಡಿ ವೀಕ್ಷಕರೇ, ಈಗ ವಡ ಕರಿಯಲು ಎಣ್ಣೆ ಹಾಕಿರ್ತೇನೆ. ನೋಡ್ರಿ ವೀಕ್ಷಕರೇ, ಈ ರೀತಿ ಹೋಲ್ ಮಾಡಿ ಬಿಡಬೇಕು. ನೋಡಿ ವೀಕ್ಷಕರೇ, ಯಾವ ರೀತಿ ಕಲರ್ ಬಂದಿದೆ. ಚೆನ್ನಾಗಿ ತೂತಿನ ವಡ ರೆಡಿ. ಈಗ ಇವು ತಣ್ಣಗಾದ ಮೇಲೆ ಸ್ವಲ್ಪ ಮೊಸರಿನಲ್ಲಿ ಹಾಕಬೇಕಾಗುತ್ತದೆ. ಈಗ ನೋಡ್ರಿ ಸ್ನೇಹಿತರೆ, ಉದ್ದಿನ ವಡ ತಯಾರಾಗೈತಿ. ಈಗ ಇವತ್ತೇನೈತಿ, ಇದ್ರೊಳಗೆ ಹಾಕೋದು, ಮೊಸರಿನೊಳಗೆ ಹಾಕೋದು. ಈಗ ಪೂರ್ತಿ ಮುಳುಗಬೇಕು ಮೊಸರಿನೊಳಗೆ. ನೋಡ್ರಿ ಯಾವ ರೀತಿ ಹಾಕಾಕತ್ತೀವಿ. ಈ ರೀತಿ ಉದ್ದಿನ ವಡಗಳನ್ನು ಮೊಸರಿನಲ್ಲಿ ಹಾಕ್ತಾ ಹೋಗಬೇಕು. ನೋಡಿ ಸ್ನೇಹಿತರೆ, ಎಲ್ಲ ಉದ್ದಿನ ವಡ ತಯಾರು ಮಾಡಿ ಮೊಸರಿನಲ್ಲಿ ಹಾಕಿವಿ. ಈಗ ಇದು ಪೂರ್ತಿ ಅದ್ರೊಳಗೆ ಪೂರ್ತಿ ಮುಳುಗಬೇಕ್ರಿ. ಮುಳುಗಿ ಒಂದು 10 ನಿಮಿಷ ಪೂರ್ತಿ ನೆನಿಬೇಕ್ರಿ. ಅದು ಪೂರ ನೆನೆದ ಬೆಳಕು ಏನೈತಿ, ಮೆತ್ತಗೆ ಬ್ರೆಡ್ ಆದಂಗಾಗಿ ಬಾಯಾಗಿ ಏನು ಟೇಸ್ಟ್ ಅಂತೀರಿ, ವಾ ಅನ್ನಬೇಕು. ಮತ್ತು ಇದು ಆರೋಗ್ಯಕ್ಕೂ ತಂಪ ಆಕತಿ, ಉಷ್ಣತೆಯನ್ನು ಕಡಿಮೆ ಆಕತಿ ದೇಹದ್ದು. ನೋಡಿ ಸ್ನೇಹಿತರೆ, ಈ ಪೂರ್ತಿ ಉದ್ದಿನ ವಡ ಏನೈತಿರಲ್ಲ, ಪೂರ್ತಿ ಮೊಸರೊಳಗೆ ನೆನೆದೈತಿ. ಪೂರ್ತಿ ಮೆತ್ತಗೆ ಬ್ರೆಡಿನಂಗೆ ಹೂವಿನಂಗೆ ಆಗ್ಬಿಟ್ಟೈತಿ. ಈಗ ನೋಡಿ, ಈಗ ಪ್ಲೇಟಿನಾಗ ಹಾಕ್ತಾಯಿದ್ದೀವಿ. ಅದು ಪೂರ್ತಿ ಚಂದಂಗೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಮೊಸರು ಹಾಕೋದು, ದಹಿ ಹಾಕೋದು. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇದು ಬೇಸಿಗೆ ಕಾಲದೊಳಗೆ ಶರೀರಕ್ಕೆ ತಂಪ್ರಿ. ಇದನ್ನ ನೋಡಿ ಈ ರೀತಿ ಹಾಕ್ತಾ ಹೋಗ್ಬೇಕು.
ಇದ್ರ ಮ್ಯಾಗ ನೋಡ್ರಿ ಬುಂದಿ ಖಾರ ಬುಂದಿ ಹಾಕಾಕತ್ತೀವಿ, ಮತ್ತು ಸೇವ್ ಹಾಕ್ತೀವಿ ರೀ ಇದ್ರ ಮ್ಯಾಗ. ಮತ್ತು ದಾಳಂಬ್ರಿ ನೋಡ್ರಿ, ಈಗ ದಾಳಂಬ್ರಿ ಹಾಕ್ತಿವತ್ತ. ದಾಳಂಬ್ರಿ, ಸೇವ, ಖಾರ ಬುಂದಿ, ದಹಿ ವಡ ಏನೈತೆ ಇದ್ರ ಮ್ಯಾಗ ಹಾಕಿರಿ ಪೂರ್ತಿ. ಅದ್ರ ಮ್ಯಾಗ ಕೊತ್ತಂಬರಿ ಹಾಕ್ತಿವಿ ಇದ್ರ ಮ್ಯಾಗ. ಮತ್ತು ದ್ರಾಕ್ಷಿ ನೋಡ್ರಿ, ದ್ರಾಕ್ಷಿ ಸ್ವಚ್ಛ ತೊಳೆದು ಅದನ್ನ ಹಾಕ್ತಾಯಿದ್ವಿ, ಅದನ್ನ ಪೂರ ಅದ್ರ ಮ್ಯಾಗ. ಇವು ನೋಡ್ರಿ ದ್ರಾಕ್ಷಿ, ದಾಳಂಬ್ರಿ, ಮತ್ತು ನೋಡ್ರಿ ಚರಿ ಹಾಕ್ತಾಯಿದ್ದೀವಿ. ನೋಡ್ರಿ ಯಾವ ರೀತಿ, ನೋಡಿ ಸ್ನೇಹಿತರೆ ಯಾವ ರೀತಿ ಹಾಕಿ ಇದ್ರ ಮ್ಯಾಗ. ನೋಡಿ ಈಗ ಇದು ನೋಡ್ರಿ ಚಟ್ನಿ ಪುಡಿ ಹಾಕ್ತಾಯಿದ್ದೀವಿ. ಇವೆಲ್ಲ ಹಾಕಿದ ಬಳಿಕ ಮ್ಯಾಗ ಒಂದು ಸ್ವಲ್ಪ ಬೇಕ್ರಿ ಇದು. ಅದೊಂದು ರೀತಿ ಕಾಂಬಿನೇಷನ್ ಅಂತಾರಲ್ಲ ಆ ರೀತಿ ನೋಡ್ರಿ. ಮ್ಯಾಗ ಒಂದು ಸ್ವಲ್ಪ ಟೇಸ್ಟಿಗೆ ಅದು ಏನಂತಾರೆ ಚಟ್ನಿ ಪುಡಿ ಬೇಕು. ನೋಡ್ರಿ ಬುಂದಿ ಖಾರ ಹಾಕತ್ತೀವಿ, ಖಾರ ಬುಂದಿ. ಈಗ ನೋಡಿ ದಹಿ ವಡ ಸಂಪೂರ್ಣ ತಯಾರಾಗಿತ್ತು. ಈಗ ಎಲ್ಲ ಇದ್ರಾಗ ಖಾರ ಬುಂದಿ ಹಾಕಿವಿ, ಚೆರಿ ಹಾಕಿವಿ, ಎಲ್ಲ ರೀತಿ ಫ್ರೂಟ್ಸ್ಗಳು ಹಾಕಿವಿ. ಇದರಿಂದ ಏನಾಕತ್ತಿ, ಶರೀರಕ್ಕೆ ತಂಪಾಕತ್ತಿ. ಬೇಸಿಗೆ ಕಾಲ ಉತ್ತಮವಾದ ಆಹಾರ ಅಂದ್ರೆ ಇದು ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು ಸ್ನೇಹಿತರೆ.